ದಿಂಬಿನ ಬಳಿ ಇವುಗಳನ್ನ ಇಟ್ಟು ಮಲಗಿದ್ರೆ ಧನಲಕ್ಷ್ಮಿ ಕೋಪಗೊಳ್ತಾಳೆ. ಏನೇ ಕೆಲಸ ಮಾಡಿದ್ರೂ ಕೈಗೊತ್ತೋದಿಲ್ಲ. ಹೌದು, ಲಕ್ಷ್ಮೀ ದೇವಿಯನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸೋದ್ರಿಂದ ಎಲ್ಲಾ ರೀತಿಯ ಶುಭ ಫಲಿತಾಂಶಗಳು ಹಾಗೂ ಧನ ಸಂಪತ್ತನ್ನ ಪಡಿಬಹುದು ಅಂತ ಶಾಸ್ತ್ರದಲ್ಲಿ ಹೇಳಲಾಗ್ತದೆ. ಯಾವ ವ್ಯಕ್ತಿಯ ಮೇಲೆ ಲಕ್ಷ್ಮೀ ದೇವಿಯ ಕೃಪೆ ಇರ್ತದೆಯೋ ಅವರ ಜೀವನದಲ್ಲಿ ಎಂದಿಗೂ ಹಣಕ್ಕೆ ಕೊರತೆ ಉಂಟಾಗೋದಿಲ್ಲ ಅಂತ ಹೇಳಲಾಗ್ತದೆ. ಅನೇಕ ಬಾರಿ ನಾವು ಕಷ್ಟಪಟ್ಟು ಕೆಲಸ ಮಾಡ್ತೇವೆ, ಆದರೆ ಇದರ ನಂತರವೂ ನಾವು ಅಪೇಕ್ಷಿತ ಯಶಸ್ಸನ್ನ ಪಡೆಯೋದಿಲ್ಲ. ವಾಸ್ತವವಾಗಿ ವಾಸ್ತುಶಾಸ್ತ್ರವು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿದೆ. ವಾಸ್ತುಶಾಸ್ತ್ರವು ನಾವು ಮಾಡುವ ಎಲ್ಲದರ ಮೇಲೆ ಪರಿಣಾಮ ಬೀರ್ತದೆ. ಹಾಗಾಗಿ ವಾಸ್ತುಶಾಸ್ತ್ರವನ್ನು ಅನುಸರಿಸೋದ್ರಿಂದ ನಮ್ಮ ಜೀವನದಲ್ಲಿನ ಅನೇಕ ವಿಷಯಗಳಲ್ಲಿ ದೊಡ್ಡ ಸುಧಾರಣೆಯನ್ನು ಕಾಣಬಹುದು. ಮಲಗುವ ಸಂದರ್ಭದಲ್ಲಿ ಕೆಲವು ವಸ್ತುಗಳನ್ನು ದಿಂಬಿನ ಬಳಿ ಇಡೋದ್ರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗ್ತೇವೆ. ಅಂತಹ ವಸ್ತುಗಳನ್ನು ಹಿಂದೆ ನಿಮ್ಮ ದಿಂಬಿನ ಬಳಿಯಿಂದ ತೆಗೆದು ಹಾಕಬೇಕು. ಇಲ್ಲದಿದ್ರೆ ಕಷ್ಟಗಳ ಸರಮಾಲೆಯೇ ಎದುರಾಗುವುದು. ಆದ್ದರಿಂದ ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವಾಗ ಯಾವ ವಿಷಯಗಳ ಬಗ್ಗೆ ಕಾಳಜಿ ವಹಿಸಬೇಕು, ಆ ದುರಾದೃಷ್ಟಕರ ವಸ್ತುಗಳು ಯಾವುವು, ಅವು ದಿಂಬಿನ ಬಳಿ ಇದ್ರೆ ಯಾವ ತೊಂದರೆಗಳು ಉಂಟಾಗ್ತವೆ ಅಂತ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಶಾಸ್ತ್ರ, ಪುರಾಣ, ಧರ್ಮ ಹಾಗೂ ವಾಸ್ತುಶಾಸ್ತ್ರದ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಕುಟುಂಬದಲ್ಲಿ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ರೆ ಇಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡುತ್ತಾರೆ. ಹೌದು, ಮೊದಲನೆಯದಾಗಿ ಮಲಗುವ ಸಂದರ್ಭದಲ್ಲಿ ನೀವು ಎಂದಿಗೂ ದಿಂಬಿನ ಬಳಿ ಚಿನ್ನ ಅಥವಾ ಬೆಳ್ಳಿಯಿಂದ ಮಾಡಿದ ಆಭರಣವನ್ನ ಇಡಲೇಬಾರದು. ಹಾಗೇನಾದ್ರೂ ಮಾಡಿದ್ರೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ನೀವು ಗುರಿಯಾಗ್ತೀರಾ. ಇದರಿಂದಾಗಿ ಆ ವ್ಯಕ್ತಿಯು ತನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಹಣಕ್ಕೆ ಸಂಬಂಧಿಸಿದ ತೊಂದರೆಗಳನ್ನು ಎದುರಿಸಬೇಕಾಗ್ತದೆ. ಜೊತೆಗೆ ನೀವು ನಿಮ್ಮ ತಲೆದಿಂಬಿನ ಬಳಿ ದುಡ್ಡು ಅಥವಾ ಪರ್ಸನ್ನ ಇಡಲೇಬಾರದು. ಈ ವಸ್ತುಗಳನ್ನ ನಿಮ್ಮ ದಿಂಬಿನ ಬಳಿ ಇಡೋದ್ರಿಂದ ಲಕ್ಷ್ಮಿಯನ್ನ ಅವಮಾನಿಸಿದಂತಾಗ್ತದೆ. ಹಾಗಾಗಿ ಈ ವಸ್ತುಗಳನ್ನ ಎಂದಿಗೂ ತಲೆದಿಂಬಿನ ಬಳಿ ಇರಿಸಬೇಡಿ. ಮಲಗುವಾಗ ಕೆಲವು ವಸ್ತುಗಳನ್ನ ನಿಮ್ಮೊಂದಿಗೆ ಇಟ್ಕೊಳ್ಳೋದ್ರಿಂದ ಅನೇಕ ಆರ್ಥಿಕ ಮತ್ತು ಮಾನಸಿಕ ಸಮಸ್ಯೆಗಳು ಸುತ್ತುವರಿತವೆ. ವಾಸ್ತು ಪ್ರಕಾರ ಮಲಗುವಾಗ ಪರ್ಸನ್ನ ನಿಮ್ಮೊಂದಿಗೆ ಎಂದಿಗೂ ಇಟ್ಕೊಳ್ಬಾರದು. ಹೀಗೆ ಮಾಡೋದ್ರಿಂದ ಯಾವಾಗಲೂ ಹಣಕ್ಕೆ ಸಂಬಂಧಿಸಿದ ಆತಂಕವಿರುತ್ತದೆ ಮತ್ತು ಮಾನಸಿಕ ಒತ್ತಡ ಉಂಟಾಗ್ತದೆ. ನೀವು ಮಲಗುವಾಗ ಹಣವನ್ನ ಕಬೋರ್ಡ್ ಅಥವಾ ಇತರೆ ಯಾವುದೇ ಸುರಕ್ಷಿತ ಸ್ಥಳದಲ್ಲಿ ಇಡೋದು ಉತ್ತಮ. ವಾಸ್ತು ಪ್ರಕಾರ ವ್ಯಕ್ತಿಯು ಹಣವನ್ನ ತನ್ನ ದಿಂಬಿನ ಬಳಿ ಇಟ್ಕೊಂಡು ಮಲಗೋದನ್ನ ತಪ್ಪಿಸಬೇಕು. ಸಂಪತ್ತನ್ನ ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗ್ತದೆ ಮತ್ತು ಲಕ್ಷ್ಮೀ ದೇವಿಯನ್ನ ದಿಂಬಿನ ಕೆಳಗೆ ಅಥವಾ ತಲೆಯ ಬಳಿ ಇಡೋದು ಅವಮಾನ ಮಾಡಿದಂತಾಗ್ತದೆ. ಹಾಗಾಗಿ ಹಣವನ್ನ ಎಂದಿಗೂ ತಲೆಯ ಬಳಿ ಇಡಬೇಡಿ. ಹಣವನ್ನ ಯಾವಾಗಲೂ ಸುರಕ್ಷಿತವಾಗಿಡಬೇಕು, ಇಲ್ಲದಿದ್ರೆ ತಾಯಿ ಲಕ್ಷ್ಮಿ ಕೋಪಗೊಳ್ತಾಳೆ. ಎರಡನೆಯದಾಗಿ ಕೆಲವು ಜನರು ಮಲಗುವಾಗ ಅವರ ದಿಂಬಿನ ಬಳಿ ಕೀ ಮುಂತಾದ ವಸ್ತುಗಳನ್ನ ಇಡ್ತಾರೆ. ಆದರೆ ಈ ವಸ್ತುಗಳನ್ನ ಅಪ್ಪಿತಪ್ಪಿಯೂ ಇಡಬಾರದು. ಇದರಿಂದಾಗಿ ನಿಮಗೆ ಅಶುಭ ಫಲಿತಾಂಶಗಳು ದೊರಕ್ತವೆ ಅಂತ ಹೇಳಲಾಗ್ತದೆ. ಹೀಗೆ ಮಾಡೋದ್ರಿಂದ ಆ ವ್ಯಕ್ತಿಯ ಆರ್ಥಿಕ ಸ್ಥಿತಿಯ ಮೇಲೆ ಹೆಚ್ಚಿನ ಪ್ರಭಾವ ಬೀರಲಿದೆ. ಜೊತೆಗೆ ನೀವು ಮಲಗುವಾಗ ನಿಮ್ಮ ತಲೆದಿಂಬಿನ ಬಳಿ ಚರ್ಮದಿಂದ ಮಾಡಿದ ವಸ್ತುಗಳನ್ನು ಸಹ ಎಂದಿಗೂ ಇರಿಸಬಾರದು. ಹಾಗೇನಾದ್ರೂ ನೀವು ಮಾಡಿದ್ರೆ ನಿಮಗೆ ಕೆಟ್ಟ ಕನಸುಗಳು ಬೀಳ್ತವೆ. ಹಾಗಾಗಿ ಈ ವಸ್ತುಗಳನ್ನ ನಿಮ್ಮ ತಲೆದಿಂಬಿನ ಬಳಿ ಇಡೋದನ್ನ ತಪ್ಪಿಸೋದು ಒಳ್ಳೆಯದ್ದು. ಮೂರನೆಯದಾಗಿ, ಇತ್ತೀಚಿನ ದಿನಗಳಲ್ಲಿ ಹಲವು ಜನರು ಎಲೆಕ್ಟ್ರಾನಿಕ್ ಸಾಮಾನುಗಳಾದ ಫೋನ್ ಇತ್ಯಾದಿಗಳನ್ನ ತಮ್ಮ ದಿಂಬಿನ ಬಳಿ ಇಟ್ಟು ಮಲಗ್ತಾರೆ. ಹೀಗೆ ಮಾಡೋದ್ರಿಂದ ವ್ಯಕ್ತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರ್ತದೆ ಮತ್ತು ಆರೋಗ್ಯದ ದೃಷ್ಟಿಯಿಂದಲೂ ಹೀಗೆ ಮಾಡೋದು ಉತ್ತಮವಲ್ಲ. ಈ ವಸ್ತುಗಳು ವ್ಯಕ್ತಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತವೆ. ಕೆಲವು ಜನರು ಮಲಗುವಾಗ ಪುಸ್ತಕಗಳನ್ನ ದಿಂಬಿನ ಬಳಿ ಇಡ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಹೀಗೆ ಮಾಡೋದು ಸರಸ್ವತಿ ದೇವಿಯನ್ನ ಅವಮಾನ ಮಾಡಿದಂತೆ. ಹಾಗಾಗಿ ಎಂದಿಗೂ ನೀವು ಓದುತ್ತಿರುವ ಪುಸ್ತಕವನ್ನ ದಿಂಬಿನ ಬಳಿ ಇಟ್ಟು ಮಲಗಬೇಡಿ. ವಾಸ್ತುಶಾಸ್ತ್ರದ ಪ್ರಕಾರ ಮೊಬೈಲ್ ಫೋನ್ ಅಥವಾ ವಾಚ್ನಂತಹ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಗೆಜೆಟ್ನೊಂದಿಗೆ ಮಲಗಬಾರದು. ನಿಮ್ಮ ಓದು, ಬರಹ ಅಥವಾ ಪುಸ್ತಕಕ್ಕೆ ಸಂಬಂಧಿಸಿದ ಯಾವುದನ್ನು ನೀವು ದಿಂಬಿನ ಕೆಳಗೆ ಇಡಬೇಡಿ. ಇದು ವಿದ್ಯೆಗೆ ಅವಮಾನ ಮಾಡಿದಂತೆ. ವಾಸ್ತು ಪ್ರಕಾರ ಶೂ ಮತ್ತು ಚಪ್ಪಲಿಗಳನ್ನು ಸಹ ಎಂದಿಗೂ ನಿಮ್ಮ ತಲೆಯ ಬಳಿ ಅಥವಾ ದಿಂಬಿನ ಕೆಳಗೆ ಇಡಬಾರದು. ಇದು ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರ್ತದೆ. ಜೊತೆಗೆ ವೃತ್ತಿ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರ್ತದೆ. ಹೌದು, ಹಾಗಾಗಿ ನೀವು ಮಲಗುವ ಸಂದರ್ಭದಲ್ಲಿ ನಾವು ಹೇಳಿರುವ ವಸ್ತುಗಳನ್ನು ಅಪ್ಪಿತಪ್ಪಿಯೂ ನಿಮ್ಮ ತಲೆದಿಂಬಿನ ಕೆಳಗೆ ಇಡಬೇಡಿ. ಹಾಗೇನಾದರೂ ನೀವು ಮಾಡಿದ್ರೆ ಲಕ್ಷ್ಮೀ ದೇವಿ ಮುನಿಸಿಕೊಳ್ಳೋದ್ರೊಂದಿಗೆ ನೀವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕಷ್ಟಗಳನ್ನು ಎದುರಿಸಬೇಕಾಗ್ತದೆ.